ನನಗೆ ಹೀಗಾದರೆ ಏನು ಎತ್ತ ಎಂಬುದನ್ನು ನೋಡುವುದಕ್ಕಾಗಿ ಸಾಗುತ್ತಾರೆ ಮುಂದೆ. ನಿನಗೆ ಗಾನವಾರಿ ಎಂಬ ಬಿರುದು ಇದೆ. ನಿನಗೇನು ಮಾಡಿದ್ದಾರೆ ದಾನವರು? ಯಾಕೆ ದಾನವರ ಮೇಲೆ ದ್ವೇಷ? ದೇವತೆಗಳೇನು ನಿನ್ನ ಒಳ ಹುಟ್ಟಿದ್ದಾರೆ? ನನ್ನ ಮೇಲೆ ದ್ವೇಷ ಯಾಕೆ? ಎಲ್ಲವನ್ನೂ ಆದರೆ ನಾವು ಬದುಕುವಂತಹ ಜೀವನದಲ್ಲಿ ಇತರರಿಗೆ ತೊಂದರೆಯಾಗದ ಹಾಗೆ ನೋಡಿಕೊಳ್ಳುವುದು ಕೂಡ ಜೀವನ ಧರ್ಮ ಎಂಬುದಾಗಿ ಹೇಳಲ್ಪಡುತ್ತಾರೆ. ಈ ಸಂದರ್ಭದಲ್ಲಿ ಯಾರಾದರೂ ಆ ಜೀವನ ಧರ್ಮವನ್ನು ಉಲ್ಲಂಘಿಸಿದರೆಂದಾದರೆ ಅವರನ್ನು ಶಿಕ್ಷಿಸುವುದಕ್ಕಿರುವಂತಹ ಹಕ್ಕು ಅದಕ್ಕೆ ಸಂಬಂಧಪಟ್ಟವರಿಗಿರುತ್ತದೆ. ಆದ್ದರಿಂದಲೇ ಬಂದಿದ್ದೇವೆ. ಒಳ್ಳೆ ಮಾತಿನಲ್ಲಿ ಪಟ್ಟವನ್ನು ಹಿಂದಿರುಗಿಸುವುದಾದರೆ ಸರಿ, ಇಲ್ಲವಾದರೆ ಕೊಂದು ಕಡಿದೆ.
ಅದನ್ನು ಅರ್ಥೈಸಿಕೊಂಡ ಮೇಲೂ ಮತ್ತೆ ಮತ್ತೆ ನನ್ನನ್ನು ಅಧಿಗಮಿಸುವುದಕ್ಕೆ ಮುಂದಾಗುತ್ತೆ ಎಂಬುದಾದರೆ ಅದಕ್ಕೆ ತಕ್ಕ ಫಲವನ್ನು ನೀನು ಅನುಭವಿಸಲೇಬೇಕು. ಸಜ್ಜನರಿಗೆ ತೊಂದರೆಯನ್ನು ಕೊಟ್ಟರೆ ಏನಾಗುತ್ತದೆ ಎಂಬಂತಹ ಪಾಠವನ್ನು ಈ ಕುಲದ ಜಗತ್ತು ಕಲಿಯಬೇಕು. ನಿನಗೆ ನಾನು ಜೀವದಾನವನ್ನು ಮಾಡುವವನಿದ್ದೇನೆ. ಒಪ್ಪಿಕೊಳ್ಳುತ್ತೀಯಾ ಹೇಳು? ನಿಮ್ಮವರಿಗೆಲ್ಲ ಕಾಡುತ್ತೇನೆ ಮಾತ್ರವಲ್ಲ, ಸಕಲ ಮುಖರಲ್ಲಿ ನಿನ್ನನ್ನು ಇಲ್ಲದಾಗಿ ಮಾಡುತ್ತೇನೆ. ಇದು ನನ್ನ ಕಠೋರವಾದ
ಆಕಳ ಮೇಲೆ ನೀರು ಹೊಳೆದಂತೆ ಎಂಬ ಹಾಗೆ ನಿನಗೆ ಬುದ್ಧಿಮಾತುಗಳನ್ನಾಡಿ ಅವಕಾಶವನ್ನು ನೀಡಲು ಯತ್ನಿಸಿದುದು ನನ್ನ ಮೂರ್ಖತನವೇ ಸರಿ. ಕಾಲನೇಮಿ, ನಿನ್ನ ಪ್ರತಿಜ್ಞೆ ಅದು ನಿನ್ನದು, ನನ್ನ ಪ್ರತಿಜ್ಞೆ ಅದು ನನ್ನದು. ಆದ್ದರಿಂದ